ಇವತ್ತೊಂದು ಡಿಫ್ರೆಂಟ್ ಆಗಿರೋ ರೆಸಿಪಿ ಜೊತೆಗೆ ಬಂದಿದ್ದೀನಿ. ಹಾಗೆ ಇದು ಬಹಳ ಆರೋಗ್ಯಕರ ಕೂಡ. ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಬೋದು, ಹಾಗೆ ಲಂಚ್ಗೂ ಕೂಡ ಕಟ್ಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟೊಂದು ಹೆಲ್ದಿಯಾದ ರೆಸಿಪಿ ಇದು. ಖಂಡಿತ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು. ನಮಸ್ತೆ, ಶುಶಿ ಅಡಿಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆಯವರೆಗೂ ನೋಡಿ. ಇಲ್ಲಿ ನಾನು ಅರ್ಧ kg ಕೆಂಪಕ್ಕಿದು ಪುಟ್ಟು ಪುಡಿ ಅಂತ ಸಿಗುತ್ತೆ, ಅದನ್ನು ತಗೊಂಡಿದ್ದೀನಿ. 1 ಗ್ಲಾಸಷ್ಟು ನೀರು ತಗೊಂಡು ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಪುಡಿ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ನೀರನ್ನ ಪುಟ್ಟು ಪುಡಿಗೆ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಈ ಪುಟ್ಟು ಪೌಡರು ರೆಡಿಯಾಗಿ ಅಂಗಡಿಗಳಲ್ಲಿ ಸಿಗುತ್ತೆ. ರಾಗಿದು, ಗೋಧಿ ಮತ್ತು ಬಿಳಿ ಅಕ್ಕಿ, ಹೀಗೆ ಬೇರೆ ಬೇರೆ ವೆರೈಟೀಸಲ್ಲಿ ಸಿಗುತ್ತೆ. ಇಲ್ಲಿ ಇವತ್ತು ನಾನು ಕೆಂಪಕ್ಕಿದು ಪುಟ್ಟು ಪೌಡ್ರನ್ನ ತಗೊಂಡು ಕೇರಳ ಶೈಲಿಯಲ್ಲಿ ಪುಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು. ಕೆಂಪಕ್ಕಿನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಜಾಸ್ತಿ ನಾವು ಕೆಂಪಕ್ಕಿನೇ ಉಪಯೋಗಿಸೋದು, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ಈಗ ಕಲಿಸ್ಕೊಂಡಿದ್ದೀನಿ ನಾನು. ಹಿಟ್ಟನ್ನ ಕೈಯಲ್ಲಿ ಹಿಡಿದ್ರೆ ಈ ಥರ ಉಂಡೆ ಕಟ್ಟಬೇಕು. ಈ ಹದಕ್ಕೆ ಕಲಿಸ್ಕೋಬೇಕು. ಕಲಿಸ್ಕೊಂಡು ಇದನ್ನು ಒಂದು 20 ನಿಮಿಷ ನೆನೆಯೋಕ್ಕಂತ ಬಿಟ್ಬಿಡೋಣ. ಈಗ ನಾನು ಒಂದು ದೊಡ್ಡ ತೆಂಗಿನಕಾಯಿನ ತಗೊಂಡು ತುರಿದು ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಪುಟ್ಟುದು ಮೋಲ್ಡ್ ಅಂತ ಸಿಗುತ್ತೆ ಪಾತ್ರೆ, ಇದನ್ನು ಸ್ಟವ್ ಮೇಲೆ ಇಟ್ಕೋಬೇಕು. ನೋಡಿ, ಈ ಥರ ಫುಲ್ಲಾಗಿ ಈ ಥರ ಬರುತ್ತದು. ಈ ಕೆಳಗಡೆ ಪಾರ್ಟಲ್ಲಿ ನಾವು 1 ಚಮಚಷ್ಟು ನೀರು ಹಾಕ್ಬಿಟ್ಟು ಕಾಯಕ್ಕೆ ಇಟ್ಕೋಬೇಕು. ನೋಡಿ, ನೀರು ಹಾಕ್ಬಿಟ್ಟು ಕಾಯಿಸ್ತಾ ಇದ್ದೀನಿ. ಮೇಲ್ಗಡೆ ಸಿಲಿಂಡ್ರು ಆಕಾರದಲ್ಲಿ ಇದೆಯಲ್ಲ, ಇದರಲ್ಲಿ ಈಗ ನಾವು ಪುಟ್ಟು ಮಾಡಬೇಕು. ಅವರೇ ಈ ಥರ ತೂತಿರೋದು ಬ್ಲೇಡ್ನ ಕೊಟ್ಟಿರ್ತಾರೆ, ಅದನ್ನು ಈ ಥರ ಒಳಗಡೆ ಹಾಕ್ಕೊಂಡು ತೆಂಗಿನಕಾಯಿ ತುರಿನ ಆ ಜಾಲರೆ ಮೇಲೆ ಹಾಕ್ಕೋಬೇಕು. ಯಾಕಂದರೆ ನಾವು ಪುಟ್ಟು ಪುಡಿ ಹಾಕಿದಾಗ ಅದು ನೀರಲ್ಲಿ ಉದುರೋಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ತೆಂಗಿನಕಾಯಿ ತುರಿನ ಅದರಲ್ಲಿ ಹಾಕೋತಿದ್ದೀವಿ. ನೋಡಿ, ಈಗ ನಾನು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಈಗ ನಾವು ಕಲಸಿಟ್ಟಿದ್ವಲ್ಲ ಹಿಟ್ಟು 20 ನಿಮಿಷ ಆಗಿದೆ, ಡ್ರೈ ಆಗಿಬಿಟ್ಟಿದೆ. ನೋಡಿ, ನೆಂದ್ಬಿಟ್ಟು ಎಲ್ಲ ಡ್ರೈ ಆಗಿದೆ. ಇದಕ್ಕೆ ಮತ್ತೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾನು ಕಲಿಸ್ಕೊತೀನಿ. ಈ ಥರ ಕಲಿಸ್ಕೋಬೇಕು. ಕಲಿಸ್ಕೊಂಡು ಈಗ ನಾವು ಆ ಪುಟ್ಟುದು ಮೋಲ್ಡ್ ಇರುತ್ತಲ್ಲ, ಆ ಮೋಲ್ಡ್ ಒಳಗಡೆ ಹಾಕ್ತೀನಿ. ನೋಡಿ, ನಾನು ಹಿಟ್ಟನ್ನ ತೆಂಗಿನ ತುರಿ ಮೇಲೆ ನಾವು ಪುಟ್ಟು ಪುಡಿನ ಹಾಕೋತಾ ಇದ್ದೀವಿ. ಇವಾಗ ನೋಡಿ, ಅರ್ಧ ಆಗೋಷ್ಟು ಪುಟ್ಟು ಪುಡಿನ ಹಾಕ್ತೀನಿ ನಾನು. ಈಗ ಮತ್ತೆ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀವಿ, ಯಾಕಂದರೆ ಪಾರ್ಟ್ ಹಾಕಬೇಕು, ಅದು 2 ಭಾಗ ಆಗಬೇಕು. ಅದಕ್ಕೋಸ್ಕರ ತೆಂಗಿನ ತುರಿನ ನಾವು ಉಪಯೋಗಿಸ್ತೀವಿ. ಹಾಗೆ ಪುಟ್ಟು ಪುಡಿ ಜೊತೆ ತೆಂಗಿನಕಾಯಿ ಬೇಯುತ್ತಲ್ಲ, ತಿನ್ನೋವಾಗ ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಇಷ್ಟು ಫುಲ್ಲಾಗಿ ಹಾಕ್ಕೊಂಡು ಮತ್ತೆ ಮೇಲೆ ನಾನು ತೆಂಗಿನ ತುರಿನ ಹಾಕೋತೀನಿ. ಈ ಒಂದು ಮೋಲ್ಡಲ್ಲಿ ನಾವು 3 ಭಾಗ ಪುಟ್ಟು ಮಾಡ್ಕೋಬೋದು ಚಿಕ್ಕದಾಗಿ, ಇಲ್ಲಾಂದರೆ 2 ಭಾಗ ಮಾಡ್ಕೋಬೋದು. ಇಲ್ಲ ಒಂದು ಫುಲ್ಲಾಗೆ ಮಾಡ್ತೀವಿ ಅಂದರೂ ಕೂಡ ಒಂದು ಫುಲ್ಲಾಗಿ ಮಾಡ್ಕೋಬೋದು. ನಾನು 2 ಭಾಗ ಮಾಡ್ತಿದ್ದೀನಿ. ಈ ಮೋಲ್ಡನ್ನ ನೀರು ಕುದೀತಾ ಇರುತ್ತಲ್ಲ, ಆ ಪಾತ್ರೆ ಮೇಲೆ ಇಟ್ಬಿಟ್ಟು ನಾವು ಒಂದು 10 ರಿಂದ 12 ನಿಮಿಷ ತಗೊಳುತ್ತೆ ಇದು ಬೇಯೋದಕ್ಕೆ. ಮೇಲ್ಗಡೆ ತೂತಿರುತ್ತಲ್ಲ ಮುಚ್ಚಳ, ಅದರಿಂದ ಹಬೆ ಬರೋಕ್ಕೆ ಶುರು ಆಗುತ್ತೆ. ಆಗ ಪುಟ್ಟು ಆಗಿದೆ ಅಂತ ಹೇಳ್ಬಿಟ್ಟು ಇಳಿಸ್ಕೊಂಡು ಒಂದು ಕಡ್ಡಿ ಅಥವಾ ಸ್ಪೂನಿನ ಸಹಾಯದಿಂದ ಈ ಥರ ತಳ್ಳಿದ್ರೆ ನೋಡಿ, ಪುಟ್ಟು ಆರಾಮಾಗಿ 2 ಭಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕೆಂಪಗಿದೆ, ಆರೋಗ್ಯಕ್ಕೆ ಕೂಡ ಬಹಳ ಒಳ್ಳೆಯದು. ಮಕ್ಕಳಿಗೆ ಮಾಡಿಕೊಡಿ, ತಿಂಗಳಿಗೊಂದು ಸಲ ಆದರೂ ಸರಿ, ಇಲ್ಲ ತಿಂಗಳಿಗೆ 2 ಸಲ ಮಾಡಿದ್ರೂ ಕೂಡ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಸೊಂಟ ನೋವಿಗಂತೂ ಭಾಳ ಒಳ್ಳೆಯದು ಈ ಪುಟ್ಟು. ನೋಡಿ, ಬಿಸಿ ಬಿಸಿಯಾದ ಕೇರಳ ಶೈಲಿಯ ಕೆಂಪಕ್ಕಿ ಪುಟ್ಟು ರೆಡಿ ಇದೆ. ಇದನ್ನು ಬಾಳೆಹಣ್ಣು ಹಾಗೆ ಬೆಲ್ಲದ ಪುಡಿ ಜೊತೆಗೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಿ. ಒಂದು ಪುಟ್ಟನ್ನ ತಗೊಂಡು ಸ್ವಲ್ಪ ಬೆಲ್ಲದ ಪುಡಿನ ಹಾಕ್ಕೊಳ್ಳೋಣ. ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಕೂಡ, ಹಾಗೆ ಬಾಳೆಹಣ್ಣು ಕೂಡ ಆರೋಗ್ಯಕರ. ಎಲ್ಲ ಆರೋಗ್ಯಕರವಾದ ಊಟ ಇದು. ನೋಡಿ, ಈ ಥರ ಬಾಳೆಹಣ್ಣು ಬೆಲ್ಲ ಎಲ್ಲನೂ ಸೇರಿಸ್ಕೊಂಡು ಕಲಿಸ್ಕೋಬೇಕು. ನೋಡಿ, ಈ ಥರ ಕಲಿಸ್ಕೊಂಡು ತಿಂತಾ ಇದ್ದರೆ ಸಖತ್ತು ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.